ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇದು ಕೋಲಿಯಸ್ನಲ್ಲಿ ಒಂದು ವೆರೈಟಿ ಗಿಡ. ಇದು ತುಂಬ ಸುಂದರವಾದ ಗಿಡ. ಈ ಗಿಡಕ್ಕೆ ಹೂಗಳ ಅಗತ್ಯವಿಲ್ಲ. ಗಿಡ ಗಿಡದ ಎಲೆಗಳೇ ಹೂವಿನ ರೂಪದಲ್ಲಿ ಉಂಟು. ಆದ್ದರಿಂದ ತುಂಬ ಸುಂದರವಾದ ಗಿಡ ಹಾಗೂ ಮೇಂಟೆನೆನ್ಸ್ ತುಂಬ ಈಸಿ, ಸುಲಭದಲ್ಲಿ ಬೆಳಿಬೋದು. ಇದಕ್ಕೆ ಹೆಚ್ಚಿನದಾಗಿ ಏನು ಗೊಬ್ಬರ ಕೊಡಬೇಕು ಅಥವಾ ಅಂಥದ್ದೇನಿಲ್ಲ. ಡೈಲಿ 1 ಟೈಮ್ ನೀರು ಹಾಕಿದರೆ ಸಾಕು. ಅಂದರೆ ಸ್ವಲ್ಪ ತುಂಬ ನೀರು ಹಾಕಬೇಡಿ, ಸ್ವಲ್ಪ. ತುಂಬ ಸುಂದರವಾಗಿ ಬೆಳೀತದೆ. ಮತ್ತು ಇದು ಔಟ್ಡೋರಲ್ಲಿ ಅಂದರೆ ಸಿಟೌಟ್ ಹಾಗೂ ಗ್ಯಾಲರಿಗಳಲ್ಲಿ ಚೆನ್ನಾಗಿ ಬೆಳೀತದೆ. ಸೂರ್ಯನ ಬೆಳಕು ಬೇಕು ಈ ಗಿಡಕ್ಕೆ. ಸೂರ್ಯನ ಬೆಳಕು ಬಿದ್ದರೆ ತುಂಬ ಚೆಂದ ಬೆಳೀತದೆ ಈ ಗಿಡ. ಕಲರ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಒಳಗೆ ಸಹ ಇಡ್ಬೋದು, ಆದರೆ ಒಳಗೆ ಇಟ್ಟರೆ ಅದರ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಹೌದು, ಹಾಗಾಗಿ ಅದನ್ನು ಔಟ್ಡೋರಲ್ಲೇ ಇಡುವ ಗಿಡ ಇದು. ತುಂಬ ಚೆಂದ ಕಾಣ್ತದೆ. ಮತ್ತು ನೋಡಿ, ಇದರದ್ದು ಸ್ಟೆಮ್ ಎಲ್ಲ ಸ್ವಲ್ಪ ಡೆಲಿಕೇಟ್. ಅಂದರೆ ನೋಡಿ, ನನ್ನ ಪುಟ್ಟ ಬೆಕ್ಕು ಮರಿ ಯಾವುದೋ ಒಂದು ಆಟ ಆಡಿ ಅದರದೊಂದು ಗೆಲ್ಲೊಂದು ಮುರಿದಾಕಿದೆ ನೋಡಿ, ಕಟ್ಟಾಗಿದೆ. ಅದನ್ನೀಗ ನಾನು ತೆಗೆದು ಅಲ್ಲೇ ನಡ್ತೇನೆ. ಆ ಗಿಡದ ಬುಡದಲ್ಲಿಯೇ ನಟ್ಟು ಬಿಡ್ತೇನೆ. ಜೀವ ಹಿಡಿತದೆ. ಅಂದರೆ ಒಂದು ಸಣ್ಣ ಕೋಲಲ್ಲಿ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು. ಸಡಿಲ ಮಾಡಿಕೊಂಡು ಅದನ್ನು ಅದರಲ್ಲಿ ಅಲ್ಲೇ ನೆಟ್ಟರಾಯಿತು. ನೆಟ್ಟು ಅದಕ್ಕೆ ಮಣ್ಣನ್ನು ಸುತ್ತ ಟೈಟ್ ಮಾಡಿ ಗಟ್ಟಿ ಮಾಡಿ ಬಿಡಬೇಕು. ಅದಕ್ಕೆ ಸ್ವಲ್ಪ ಅಲ್ಲೇ ಸರಿಯಾಗಿ ಇಟ್ಟರೆ ಡೈಲಿ ನೀರು ಹಾಕುವಾಗ ಅದು ಜೀವ ಹಿಡಿತದೆ. ಮತ್ತು ಅದು ಸ್ವಲ್ಪ ಚಿಗುರು ಬಂದ ನಂತರ, ಜೀವ ಹಿಡಿದ ನಂತರ ಬೇರೆ ಪಾಟಿಗೆ ರೀಪಾಟ್ ಮಾಡಿ ಬಿಡ್ತೇನೆ. ನೋಡಿ, ಗಿಡ ಸ್ವಲ್ಪ ಬಗ್ಗಿದಾಗೆ ಉಂಟು, ಬೆಂಡಾಗಿದೆ ನೋಡಿ. ಅದಕ್ಕೋಸ್ಕರ ಒಂದು ಸಪೋರ್ಟಿಗೆ ಒಂದು ಸೈಡ್ ಬೆಂಡಾಗಿದೆ ಗಿಡ. ನಡುವೆದು ಸ್ಟೆಮ್ ಉಂಟಲ್ಲ, ಅದು ಗಿಡ ಆ್ಯಕ್ಚುಲಿ ಸ್ವಲ್ಪ ಎಳತ್ತು ಗಿಡ, ಇನ್ನೂ ಸ್ವಲ್ಪ ಚೆಂದ ಬೆಳೀಲಿಕ್ಕೆ ಉಂಟದು. ಅದಕ್ಕೊಂದು ಆಧಾರವಾಗಿ ಒಂದು ಸಪೂರದ ಕೋಲು ಅಥವಾ ಕಡ್ಡಿಯನ್ನು ಕೊಡ್ತಾ ಇದ್ದೇನೆ, ಇಡ್ತಾ ಇದ್ದೇನೆ ಅದರ ಬುಡಕ್ಕೆ ಚುಚ್ಚಿ. ಹಗ್ಗದಲ್ಲಿ ನೂಲಲ್ಲಿ ಕಟ್ತಾ ಇಲ್ಲ, ಜಸ್ಟ್ ಅದಕ್ಕೆ ಆಧಾರವಾಗಿ ಒಂದು ಇಡ್ತಾ ಇದ್ದೇನೆ. ಸ್ವಲ್ಪ ಸಲ ತೆಗಿತೇನೆ, ಅದಂದರೆ ಈಗ ಗಿಡ ಎಳತ್ತಲ್ವ, ಆದ ಕಾರಣ ಒಂದು ಸೈಡಿಗೆ ಬಗ್ಗಿ ಬಿಟ್ಟಿದೆ ಪಾಪ. ಅದನ್ನು ಸ್ಟ್ರೈಟ್ ಮಾಡಿ ಇಟ್ಟು ಒಂದು ವಾರ, ಒಂದು 10 ದಿವಸದ ನಂತರ ಅದಕ್ಕೆ ಬೇಕಿದ್ದ ರೀತಿ ಅದು ಬೆಳೀತದೆ. ಆ ನಂತರ ತೆಗೆದ್ರಾಯ್ತು, ಅದು ಕೋಲು ತೆಗೆದ್ರಾಯ್ತು ನೋಡಿ. ಅದು ಮತ್ತು ಈ ಗಿಡಕ್ಕೆ ಏನು ಗೊತ್ತುಂಟಾ, ಗಿಡಕ್ಕೆ ಚಿಗುರನ್ನು ಪಿಂಚ್ತಾ ಇರಬೇಕು. ಹಾಗೂ ಸಹ ಪಿಂಚಿಂಗ್ ಮಾಡ್ತಾ ಇರಬೇಕು. ಕೈಯಲ್ಲಿ ಚಿವುಟಿ ಕಟ್ ಮಾಡಿ ತೆಗಿತಾ ಇರಬೇಕು. ಅದರದು ಚಿಗುರು ಬರ್ತದಲ್ಲ, ಮೇಲೆ ತುದಿಯಲ್ಲಿ ಚಿಗುರು ಬರೋದನ್ನು ಕೈಯಲ್ಲಿ ಪಿಂಚ್ ಮಾಡಿ ತೆಗೆದ್ರೆ ಅದು ಅಗಲವಾಗಿ ಬೆಳೀತದೆ. ಅಂದರೆ ಅದರಲ್ಲಿ ಪುನಃ ಚಿಗುರು ಬರ್ತದೆ ಆ ಗಿಡದಲ್ಲಿ. ಆಗ ಅದು ತುಂಬ ಸುತ್ತ ಸಹ ಚೆಂದ ಬೆಳೀತದೆ, ರೌಂಡಾಗಿ ಬೆಳೀತದೆ. ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ. ನಾನು ಖಾಲಿ ನೀರು ಮಾತ್ರ ಕೊಟ್ಟಿದ್ದೇನೆ ಸ್ವಲ್ಪ. ಅಂದರೆ ನಾನು ಫರ್ಟಿಲೈಸರೆಲ್ಲ ಹೆಚ್ಚು ಹಾಕೋದಿಲ್ಲ ಗಿಡಗಳಿಗೆ. ಅಕ್ಕಿ ತೊಳೆದ ನೀರನ್ನೇ ನಾನು ಯೂಸ್ ಮಾಡೋದು. ಡೈಲಿ 2 ಸಲ ಅಕ್ಕಿ ತೊಳಿತೇನಲ್ಲ, ಆ ನೀರನ್ನು ಇಟ್ಟು ಮರುದಿವಸ ಬೆಳಿಗ್ಗೆ ಗಿಡಗಳಿಗೆಲ್ಲ ಡೈಲ್ಯೂಟ್ ಮಾಡಿ ಹಾಕಿಬಿಡ್ತೇನೆ. ಅದೇ ಸಾಕಾಗ್ತದೆ. ಮತ್ತು ಮಲ್ಲಿಗೆ, ಗುಲಾಬಿ ಗಿಡಗಳಿಗೆ ಗೊಬ್ಬರ ಹಾಕುವಾಗ ಸ್ವಲ್ಪ ಗಿಡಗಳಿಗೆ ಸಹ ಹಾಕಿಬಿಡ್ತೇನೆ. ಅಂದರೆ ಯಾವಾಗ ಸಹ ಅಲ್ಲ, ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಹಾಕುವಾಗ ಸ್ವಲ್ಪ ಕೊಡ್ತೇನೆ, ಜಾಸ್ತಿ ಕೊಡೋದಿಲ್ಲ. ಹಾಗೆ ನೋಡಿ, ಬಿಸಿಲಲ್ಲಿ ಇದ್ದ ಕಾರಣ ಚೆಂದ ಕಾಣ್ತದೆ ಗಿಡ. ಅದು ಬಿಸಿಲಿಗಿದ್ದರೆ ಅದರದ್ದು ಕಲರಿನ ಸಹ ತುಂಬ ಚೆನ್ನಾಗಿ ಬರ್ತದೆ ಗಿಡ. ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ ಗಿಡದ ಕಲರು, ಗಿಡದ ಎಲೆಗಳು. ನೋಡಿ ಫ್ರೆಂಡ್ಸ್, ಕೋಲಿಯಸ್ ಗಿಡದ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.